ನೋಡಿ, ಸರ್ಕಾರದ ಬ್ಯಾನರ್ ಪೋಸ್ಟರ್ಗಳು ಏನಿದೆ ಇದು ಹ್ಯಾಸ್ ಟು ಬಿ ಆಸ್ ಪರ್ ಪ್ರೋಟೋಕಾಲ್ ಅಲ್ಲ. ಈಗ ಖರ್ಗೆ ಸಾಹೇಬ್ರ ಫೋಟೋ ಹಾಕಕ್ಕಾಗ್ತದೆ ಅದರಲ್ಲಿ? ಯಾರ್ಯಾರು ಅಭಿಮಾನಿಗಳು ಹಾಕೊಳ್ಳಿ, ನಿಮ್ದನ ಹಾಕೊಳ್ಳಿ, ನಂದನ ಹಾಕಲಿ. ನೋಡಿ, ಯಾರು ಕೆಳಗಿಳಿಸಿಲ್ಲ. ಇದ್ರ ಬಗ್ಗೆ ಆಗ್ಲೇ ಸಿದ್ದರಾಮಯ್ಯ ಸಾಹೇಬ್ರೆ ಸ್ಪಷ್ಟೀಕರಣ ಕೊಟ್ಟಿದೆ. ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಿದ್ದರಾಮಯ್ಯ ಅನ್ನೋದು ಬರೀ ಹೆಸರಲ್ಲ, ರಾಜ್ಯ ರಾಜಕೀಯದಲ್ಲಿ ಅದೊಂದು ಶಕ್ತಿ. ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಸಿದ್ದರಾಮಯ್ಯ. 2013 ಹಾಗೂ 23ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ದೊಡ್ಡ ಹೆಗಲಾಗಿದ್ದೇ ಸಿದ್ದರಾಮಯ್ಯ. ಬಹುತೇಕರು ಸಿದ್ದರಾಮಯ್ಯ ಲಕ್ನಿಂದ ಸಿಎಂ ಆದವರು ಅಂತ ಹೇಳಬಹುದು. ಆದರೆ 2013ರಲ್ಲಿ ಸಿದ್ದರಾಮಯ್ಯ ಅವರೇ ಸಿಎಂ ಆಗ್ತಾರೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಕಾಂಗ್ರೆಸ್ನಲ್ಲೂ ಕೂಡ ಈ ರೀತಿಯ ಬೆಳವಣಿಗೆ ಇರಲಿಲ್ಲ. ಯಾಕಂದ್ರೆ 2013ರವರೆಗೆ ಕಾಂಗ್ರೆಸ್ನಲ್ಲಿ ಒಂದು ಅಲಿಖಿತ ನಿಯಮ ಇತ್ತು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಯಾರು ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಇರ್ತಾರೋ ಅವರೇ ಸಿಎಂ ಆಗ್ತಾ ಇದ್ರು. ಹೀಗಾಗಿ ಚುನಾವಣೆಗೂ ಮುನ್ನವೇ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪರಮೇಶ್ವರ್ ಅವರೇ ಸಿಎಂ ಆಗೋದು ಅನ್ನೋ ಟಾಕ್ ಇತ್ತು. ಇದಕ್ಕೆ ತಕ್ಕಂತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೂ ಬಂದಿತ್ತು. ಆದರೆ ಬ್ಯಾಡ್ ಲಕ್, ಪರಮೇಶ್ವರ್ ಸೋತು ಹೋಗ್ತಾರೆ. ಆಗ ಮುನ್ನೆಲೆಗೆ ಬಂದಿದ್ದೇ ಸಿದ್ದರಾಮಯ್ಯ ಅನ್ನೋ ಹೆಸರು. ಅಲ್ಲಿವರೆಗೂ ಸಿದ್ದರಾಮಯ್ಯ ಅವರ ಹೆಸರು ಚರ್ಚೆಯಲ್ಲಿತ್ತೇ ಹೊರತು ಮುನ್ನೆಲೆಗೆ ಬಂದಿರಲಿಲ್ಲ. ಯಾವಾಗ ಪರಮೇಶ್ವರ್ ಸೋತ್ ಹೋಗ್ತಾರೋ ಆಗಲೇ ಸಿದ್ದು ಸಿಎಂ ಪಟ್ಟಕ್ಕೆ ಇರ್ತಾರೆ. ಆಗ ಸಿದ್ದರಾಮಯ್ಯರನ್ನ ಬಿಟ್ರೆ ಕಾಂಗ್ರೆಸ್ನಲ್ಲಿ ಬೇರೆ ಯಾರೂ ನಾಯಕರೇ ಇರಲಿಲ್ಲ ಅಂತ. ಸಿದ್ದು ಹೊರತುಪಡಿಸಿ ಬಹಳಷ್ಟು ಮೂಲ ಕಾಂಗ್ರೆಸ್ಸಿಗರಿದ್ರು. ಆದ್ರೆ ಅವರನ್ನೆಲ್ಲ ಬಿಟ್ಟು, ಅದು ಕೂಡ JDS ನಿಂದ ಬಂದ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಿದ್ದರ ಹಿಂದೆಯೂ ಹತ್ತಾರು ಕಾರಣ ಇತ್ತು. 2013ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ ಸಿದ್ದು ಪಾತ್ರ ತುಂಬಾ ದೊಡ್ಡದು. ಬಳ್ಳಾರಿ ಗಣಿ ದನಿಗಳ ಹಗರಣ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ವಿಧಾನಸಭೆಯಲ್ಲಿ ತೊಡೆ ತಟ್ಟಿದ ಸಿದ್ದರಾಮಯ್ಯ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿತ್ತು. ಅದರಲ್ಲೂ ಈ ಸಮಯದಲ್ಲಿ ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯ ಬಿಜೆಪಿ ಹಗರಣಗಳನ್ನ ಸಮರ್ಥವಾಗಿ ಜನರ ಮುಂದಿಡೋ ಕೆಲಸ ಮಾಡಿದ್ರು. ಜೊತೆಗೆ ಬಿಜೆಪಿ ವಿರುದ್ಧ ಜನಾಂದೋಲನ ಸೃಷ್ಟಿಯಾಗುವಂತೆ ಮಾಡಿದ್ರು. ಅಲ್ಲಿಂದಲೇ ನೋಡಿ, ಹಿಂದುಳಿದ ವರ್ಗಗಳ ನಾಯಕ ಅಂತ ಸಿದ್ದರಾಮಯ್ಯ ಗುರುತಿಸಿಕೊಳ್ಳೋದಕ್ಕೆ ಶುರುವಾಗಿದ್ದು. ಹೀಗಾಗಿ ಪರಮೇಶ್ವರ್ ಬದಲಿಗೆ ಸಿದ್ದರಾಮಯ್ಯರನ್ನ ಸಿಎಂ ಮಾಡಿದ್ದು. ಬಹಳಷ್ಟು ಮಂದಿ ಲಕ್ನಿಂದ ಸಿದ್ದರಾಮಯ್ಯ ಸಿಎಂ ಆಗಿದ್ದು ಅನ್ನಬಹುದು. ಆದರೆ ದಿಲ್ಲಿ ನಾಯಕರಿಗೆ ಗೊತ್ತು ಸಿದ್ದು ಪಕ್ಷಕ್ಕಾಗಿ ಏನೆಲ್ಲ ಮಾಡಿದ್ರು ಅಂತ. ಇವತ್ತು ಹಿಂದುಳಿದ ವರ್ಗ ಕಾಂಗ್ರೆಸ್ ಪರ ನಿಂತಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣವೇ ಸಿದ್ದರಾಮಯ್ಯ. ದೇವರಾಜ ಅರಸು ಹಾಗೂ ಬಂಗಾರಪ್ಪ ನಂತರ ಕಾಂಗ್ರೆಸ್ನಲ್ಲಿ ಹಿಂದುಳಿದ ವರ್ಗದ ನಾಯಕ ಅಂತ ಗುರುತಿಸಿಕೊಂಡವರು ಅದು ಸಿದ್ದರಾಮಯ್ಯ ಮಾತ್ರ. ಹೀಗಾಗಿ ಇಡೀ ಹಿಂದುಳಿದ ವರ್ಗ ಕಾಂಗ್ರೆಸ್ ಬೆಂಬಲಕ್ಕೆ ನಿಂತಿತ್ತು. ಜೊತೆಗೆ ಅಲ್ಪಸಂಖ್ಯಾತರು ಕೂಡ ಸಿದ್ದರಾಮಯ್ಯರನ್ನ ತಮ್ಮ ನೆಚ್ಚಿನ ನಾಯಕ ಅಂದ್ಕೊಂಡಿದ್ರು. ಹೀಗಾಗಿಯೇ ಎರಡೆರಡು ಬಾರಿ ಸಿದ್ದರಾಮಯ್ಯ ಸಿಎಂ ಆಗಿದ್ದು. ಆದ್ರೆ ಈಗ ಸಿದ್ದರಾಮಯ್ಯ ಕಾಲದ ಚಕ್ರಕ್ಕೆ ಸಿಲುಕಿ ಸಿಎಂ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. 8 ವರ್ಷ ಸಿಎಂ ಆಗಿ ಆಡಳಿತ ನಡೆಸಿದವರು DK ಶಿವಕುಮಾರ್ಗೆ ಸ್ಥಾನ ಬಿಟ್ಕೊಟ್ಟಿದ್ದಾರೆ. ಆದರೆ ಈ ಕ್ಷಣಕ್ಕೂ ಸಿದ್ದು ವರ್ಚಸ್ಸು ಕುಗ್ಗಿಲ್ಲ. ಸಿದ್ದರಾಮಯ್ಯ ಒಮ್ಮೆ ರೆಬೆಲ್ ಆದ್ರೆ ಪಕ್ಷದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ದಿಲ್ಲಿ ನಾಯಕರಿಗೂ ಗೊತ್ತಿದೆ. ಹೀಗಾಗಿಯೇ ಯಾವುದಕ್ಕೂ ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಬೇಡಿ ಅಂತ ದಿಲ್ಲಿ ನಾಯಕರೇ ಸೂಚನೆ ಕೊಡ್ತಿದ್ದಾರೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇದ್ದಂತೆ ಮೌನ ದೀಕ್ಷೆ ತಗೊಂಡಿದ್ದಾರೆ. ಎಲ್ಲೂ ಕಾಣಿಸಲ್ಲ, ಪಕ್ಷದ ಪರ ನಿಲ್ತಾ ಇಲ್ಲ, ಬಿಡದೆ ವಿಷಯವಾಗಿ ಬಾಯಿ ಬಿಡುತ್ತಿಲ್ಲ. ಇಂಥ ಹೊತ್ತಲ್ಲೇ ಈಗ ಸಿದ್ದರಾಮಯ್ಯರನ್ನ ಪಕ್ಷದಲ್ಲಿ ಕಡೆಗಣಿಸಲಾಗ್ತಾ ಇದೆಯಾ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಇದೇ ಕಾರಣಕ್ಕೆ ಇದೊಂದು ಬ್ಯಾನರ್. ಇಲ್ಲಿ ಪರಮೇಶ್ವರ್, DK ಶಿವಕುಮಾರ್, ರಾಹುಲ್ ಗಾಂಧಿಯಿಂದ ಹಿಡಿದು ಖರ್ಗೆವರೆಗೂ ಕಟೌಟ್ಗಳು ನಿಂತಿದೆ. ಅಷ್ಟೇ ಯಾಕೆ, ST ಸೋಮಶೇಖರ್ ಅವರ ಕಟೌಟ್ ಕೂಡ ಹಾಕಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಮಾತ್ರ ಕಾಣಿಸ್ತಿಲ್ಲ. ಇಲ್ಲಿಂದಲೇ ನೋಡಿ ವಿವಾದ ಹುಟ್ಕೊಂಡಿದ್ದು. ಸರ್ಕಾರದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಫೋಟೋ ಹಾಕಿಲ್ಲ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟು ಹಾಕಿದೆ. ಸುಮಾರು ದಶಕಕ್ಕೂ ಹೆಚ್ಚು ಕಾಲದಿಂದ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರೆಲ್ಲ ಈಗ ಒಬ್ಬೊಬ್ಬರೇ ದೂರ ಆಗಿದ್ದಾರೆ. ಸಿದ್ದರಾಮಯ್ಯ ಪಟ್ಟ ಶಿಷ್ಯ ಅನ್ಸ್ಕೊಂಡಿದ್ದ ಜಾರಕಿಹೊಳಿ ಹಾಗೂ ಜಮೀರ್ ದೂರ ಆಗಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾ ಇದ್ದಂತೆ ಸಿದ್ದು ಮುನಿಸಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯರನ್ನ ಸ್ವಲ್ಪ ದೂರ ಇಡಲಾಗ್ತಿದೆ ಅನ್ನೋ ಆರೋಪಗಳು ಶುರುವಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಆಕ್ಟಿವ್ ಆಗಿದ್ದಷ್ಟು ಸದ್ಯದ ನಾಯಕರಿಗೆ ತೊಂದರೆ. 2028ರ ಚುನಾವಣೆಯಲ್ಲಿ ಸಿದ್ದು ಫುಲ್ ಆಕ್ಟಿವ್ ಆಗಿದ್ರೆ ಸಿಎಂ DKಶಿಯಿಂದ ಹಿಡಿದು ಹಲವು ನಾಯಕರಿಗೆ ತಲೆನೋವಾಗಲಿದೆ. ಯಾಕಂದ್ರೆ ಪಕ್ಷದ ಹಿಡಿತ ಇನ್ನೂ ಸಿದ್ದರಾಮಯ್ಯ ಕೈಯಲ್ಲೇ ಇರಲಿದೆ.
ಒಂದು ವೇಳೆ ಪಕ್ಷ ಅಧಿಕಾರಕ್ಕೆ ಬಂದರೂ ಸಿದ್ದರಾಮಯ್ಯ ಕಂಟ್ರೋಲ್ ತಪ್ಪೋದಿಲ್ಲ. ಹೀಗಾಗಿ ಈಗಿನಿಂದಲೇ ಸಿದ್ದರಾಮಯ್ಯರನ್ನ ಕಡೆಗಣಿಸ್ತಿದ್ದಾರೆ ಅನ್ನೋ ಗುಸುಗುಸು ಮಾತು ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ಈ ಕಟೌಟ್ನಲ್ಲಿ ಸಿದ್ದು ಫೋಟೋ ಹಾಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಅಂತಹದ್ದೇನಿಲ್ಲ ಅಂತಿದ್ದಾರೆ. ಇದೇ ವಿಷಯವಾಗಿ ಮಾತನಾಡಿರೋ ಪ್ರಿಯಾಂಕ್ ಖರ್ಗೆ, ಸರ್ಕಾರದ ಬ್ಯಾನರ್ ಪೋಸ್ಟರ್ಗಳಲ್ಲಿ ಪ್ರೋಟೋಕಾಲ್ ಇರುತ್ತೆ, ಖರ್ಗೆ ಸಾಹೇಬ್ರ ಫೋಟೋ ಹಾಕಲು ಆಗುತ್ತಾ? ಅಭಿಮಾನಿಗಳು ಹಾಕಿಕೊಳ್ಳಲಿ. ಸಿದ್ದರಾಮಯ್ಯ ಅವರನ್ನ ಜನ ಹೃದಯದಿಂದ ಕೆಳಗಿಳಿಸಲು ಆಗಲ್ಲ. ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಆಶೀರ್ವಾದ ಸರ್ಕಾರಕ್ಕೆ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಆದರೆ ಯಾರು ಏನೇ ಹೇಳಲಿ, ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯ ತೆಗೆದುಕೊಂಡಿರೋ ಮೌನ ಜೊತೆಗೆ ಪಕ್ಷದಲ್ಲಿ ಆಗ್ತಾ ಇರೋ ಒಂದಿಷ್ಟು ಬೆಳವಣಿಗೆ ಹತ್ತಾರು ಅನುಮಾನ ಹುಟ್ಟಿಸಿದೆ. ಅಲ್ಲದೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ನಿನ್ನೆಯೇ ಮೊದಲ ಬಾರಿಗೆ ತಮ್ಮ ಹುಟ್ಟೂರು ಮೈಸೂರಿಗೆ ಹೋಗಿದ್ರು. ಈ ವೇಳೆ ತವರು ಕ್ಷೇತ್ರದ ಜನ ಸಿದ್ದರಾಮಯ್ಯ ಅವರನ್ನ ಅದ್ದೂರಿಯಾಗಿ ಸ್ವಾಗತ ಕೋರಿದ್ದಾರೆ. ಈ ವೇಳೆ ಸಿದ್ದು ಅಚ್ಚರಿಯ ಮಾತೊಂದನ್ನ ಆಡಿದ್ದಾರೆ. ಇತ್ತ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಬೆಳವಣಿಗೆಗೂ ಸಿದ್ದು ಹೇಳ್ತಾ ಇರೋ ಮಾತಿಗೂ ಸರಿಯಾಗಿ ಸೂಟ್ ಆಗ್ತಾ ಇದೆ. ನನ್ನ ರಾಜಕೀಯ ಯುಗ ಮುಗೀತು, ಇನ್ನು ಮೇಲೆ ನಿಮ್ಮ ರಾಜಕೀಯ ಭವಿಷ್ಯ ಚೆನ್ನಾಗಿ ಇರಬೇಕು ಅಂದ್ರೆ ಈ ಸಿರು ವಿರುದ್ಧ ನಿಲ್ಲಲಿ ಅಂತ ಕೇಂದ್ರದ ನಿರ್ಧಾರದ ವಿರುದ್ಧ ಗುಡುಗಿದ್ದಾರೆ. ಸಿದ್ದು ಯಾವುದೇ ವಿಷಯ ಮಾತನಾಡಿರಲಿ, ಕೇಂದ್ರದ ವಿರುದ್ಧವೇ ಆಕ್ರೋಶ ಹೊರಹಾಕಿರಲಿ, ಆದರೆ ಅಲ್ಲೊಂದು ಸಂದೇಶ ರವಾನಿಸಿದ್ದಾರೆ. ಇಲ್ಲಿಗೆ ನನ್ನ ರಾಜಕೀಯ ಅಂತ್ಯ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಹೀಗಾಗಿ ಸಿದ್ದು ರಾಜಕೀಯ ಇನ್ನು ಕೇವಲ 2 ವರ್ಷನ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.